ಅಂದರೆ ಮದುವೆ ವಿಚಾರವಾಗಿ ಇವತ್ತರೆಗೂ ಜ್ಯೋತಿಷ್ಯರ ಹತ್ರ ಹೋಗಿಲ್ಲ. ಸೊ ಹಾಗಾಗಿ ಅಂಥ ಸಿಚುವೇಶನ್ನ ಫೇಸ್ ಮಾಡಿದ್ದು ಈ ಇವತ್ತರೆಗೂ. ಸಿನಿಮಾದಲ್ಲಿ ಆ ಡೈಲಾಗ್ ಬಂದ್ಮೇಲೆ ಆದ್ರೂ ಆಲೋಚನೆ ಬರ್ಲಿಲ್ವಾ ನನ್ನ ಲೈಫಲ್ಲೂ ಈ ತರ ಏನಾದ್ರೂ ಆಗ್ಬೋದಾ ಕೇಳಬೇಕು ಅಂತ ಅನ್ಸ್ಲಿಲ್ವಾ? ಇಲ್ಲ, ಯಾಕಂದ್ರೆ ಅದೆಲ್ಲ ದಾಟ್ ಮುಂದೆ ಬಂದಿದ್ದೀವಲ್ಲ ನಾವು. ಸೊ ನಾನು ಪ್ಲೇ ಮಾಡಿರೋ ಏಜನ್ನ ದಾಟ್ ಮುಂದೆ ಬಂದಿದ್ದೀವಿ ಆಲ್ರೆಡಿ. ಸೊ ಹಾಗಾಗಿ ಆ ಒಂದು ಆಸ್ಪೆಕ್ಟ್ ವೈಸ್ ಆ ದೃಷ್ಟಿಕೋನದಿಂದ ಯಾವತ್ತೂ ಮದುವೆನ ನೋಡಿಲ್ಲ. ಆ್ಯಂಡ್ ಬಟ್ ರಿಯಲ್ ಲೈಫಲ್ಲಿ ಮದುವೆ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಯಾರೂ ಕೂಡ ಅವರಲ್ಲಿ ಏಜನ್ನ ಲಿಮಿಟ್ ಮಾಡ್ಕೊಳ್ಬೇಕು ಅಂತ ನನಗೆ ಅನಿಸಲ್ಲ. ಆ್ಯಂಡ್ ಇವತ್ತಿನ ದಿವಸಕ್ಕೆ ದೇರ್ ಆರ್ ಲಾಡ್ ಆಫ್ ಆಪ್ಷನ್ಸ್. ಈವನ್ ಮುಂಚಿನ ಟೈಮಲ್ಲಿ ಅಟ್ಲೀಸ್ಟು ಹೆಣ್ಮಕ್ಳು ಅಟ್ಲೀಸ್ಟ್ ಇಂಥ ಏಜ್ ಒಳಗಡೆ ಮದುವೆ ಆಗಲೇಬೇಕಿತ್ತು ಇಫ್ ದೇ ವಾಂಟ್ ಟು ಹ್ಯಾವ್ ಕಿಡ್ಸ್. ಯಾಕಂದರೆ ದೆನ್ ಅಂದರೆ ಆ ಫೇಸ್ ಮುಗಿದೋಗ. ಬಟ್ ಇವತ್ತಿನ ಟೆಕ್ನಾಲಜಿ ಆ್ಯಂಡ್ ಮೆಡಿಕಲ್ ಸೈನ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಈವನ್ ಫ್ರೀಸ್ ಯುವರ್ ಎಗ್ಸ್. ನೀವು ಆರಾಮಾಗಿ ಮದುವೆ ಆಗಬೇಕು ಯಾವತ್ತು ಅಂತ ಹೇಳಿದಾಗಲೂ ಕೂಡ ಯು ಕ್ಯಾನ್ ಫ್ರೀಸ್ ಯುವರ್ ಎಗ್ಸ್ ಆ್ಯಂಡ್ ವೆಯ್ಟ್ ಫಾರ್ ದ ರೈಟ್ ಪಾರ್ಟ್ನರ್.